ಜಾತ್ರೆ 1 ವೀಕ್ ಇರುತ್ತೆ. ಮತ್ತು ಈ ಬಾರ ಬಿಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಅಷ್ಟು ಭಕ್ತಾದಿಗಳು ಬೇರೆ ಬೇರೆ ಊರಿಂದ ಎಲ್ಲ ಇಲ್ಲಿ ಬರ್ತಾರೆ. ಹೋಗಿ ಸಂಡೇ ಮತ್ತೆ ಬ್ಯಾಂಗ್ಳೂರ್ಗೆ ರಿಟರ್ನ್ ಬರಬೇಕಿತ್ತು. ಅದೇ ಗೈಸ್ ನೆನೆ ಬಂದ್ಬಿಟ್ಟು ನಾವು ಮಲ್ಗೋದು ಲೇಟ್ ಆಯಿತು. ಫುಲ್ಲು ಮನೆಯೆಲ್ಲ ಅಲ್ಟಿದೆ. ಇವತ್ತು ಎಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ಮತ್ತು ಎಷ್ಟೊಂದು ದಿನ ಆದಮೇಲೆ ಮನೆಗೆ ಬಂದುಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿದೆ. ಆಲ್ರೆಡಿ ಸೂರ್ಯ ಎಲ್ಲ ಹುಟ್ಟಿದೆ, ಹಾಗೆ ಮಂಜು ಬೀಳ್ತಿದೆ. ನೀವು ನೋಡಿ ಸನ್ರೈಸ್ ಹೇಗಾಗ್ತಾ ಇದೆ ಅಂತ. ಗೈಸ್ ನನಗೆ ಕಾಫಿ ಅಂದರೆ ಕುಡಿಯಲ್ಲ ಅಂತ ಇತ್ತೀಚೆಗೆ ಸಿಕ್ಕಿರೋ ಜನರ ಹತ್ರ ಎಲ್ಲ ಹೇಳಿದ್ದೀನಿ. ಬಟ್ ನಾನು ಕಾಫಿನ ಕುಡಿತೀನಿ, ಯಾಕಂದರೆ ನಾನು ಕಾಫಿ ಅಂದರೆ ತುಂಬಾ ಇಷ್ಟ. ಬಟ್ ಸಮ್ಟೈಮ್ಸ್ ಇಷ್ಟ ಇರೋದ್ರಿಂದ ಹೆಲ್ತ್ಗೆ ಇಶ್ಯೂ ಇರುತ್ತೆ, ಅದಕ್ಕೆ ಕುಡಿಯೋದು ಬಿಟ್ಟಿದ್ದೆ. ಬಟ್ ಆದರೂ ಕುಡಿತೀನಿ, ಕುಡಿತಾ ಇದ್ದೀನಿ. ಊರಿಗೆ ಖುಷಿಯಾಗಿರೋದಕ್ಕೆ ಬಂದರೆ ಬರೀ ಕೆಲಸ ಮಾಡೋದು, ಮನೆ ಕ್ಲೀನ್ ಮಾಡೋದು ಇದೇ ಆಗೋಗ್ಬಿಡುತ್ತೆ. ನಾನು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನಮ್ಮಮ್ಮ ಏನು ಮಾಡ್ತಿದ್ದಾರೆ ತೋರಿಸ್ತೀವಿ ಬನ್ನಿ. ಇವಾಗ ಇಲ್ಲೆಲ್ಲ ಕಿಟ್ಬಿಟ್ಟು ಬೆಂಕಿ ಹಾಕಿದ್ದಾರೆ. ಮನೆ ಮುಂದೆ ಏನಮ್ಮ ಇದು ಹಾಕಿರೋದು ಗಿಡ, ಜೋಳ ಹಾಕಿದ್ದಾರೆ, ಮೆಣಸಿನ್ಕಾಯಿ ಗಿಡ ಹಾಕಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಖಾಲಿ ಇದೆ. ಕೆಳಗಡೆ ಅಡಿಕೆ ಗಿಡ ಮತ್ತು ರಾಗಿನೂ ಏನೋ ಇದೆ. ಸೂರ್ಯ ಎಲ್ಲ ಫುಲ್ ಬಂದ್ಬಿಟ್ಟಿದೆ. ಊರಲ್ಲಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಊಟ ಮಾಡಿಬಿಟ್ಟು ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ವಿ. ಇವಾಗ ಇವಾಗ ತಾನೇ ಕಾಫಿ ಕೊಡ್ತಿದ್ದೀವಿ. ಫೇಸ್ ಕೂಡ ವಾಶ್ ಮಾಡಿಲ್ಲ, ಅದಕ್ಕೆ ಇಷ್ಟು ಖರಾಬಾಗಿ ಕಾಣಿಸ್ತಿದೆ. ಪಿಂಪಲ್ ಕೂಡ ಜಾಸ್ತಿ ಬಂದಿದೆ ಗೈಸ್. ನೀರು ಹಿಡ್ಕೊಳ್ಳೋದಕ್ಕೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಈಗ ಮೋದಿಯವರಿಂದ ಏನು ಮನೆಗೆ ಗಂಗೆ ಅಂದ್ಬಿಟ್ಟು ನೆಲ್ಲಿ ಹಾಕ್ಸ್ಬಿಟ್ಟಿದ್ದಾರೆ. ಸೊ ಆರಾಮಾಗಿ ನೀರು ಹಿಡ್ಕೊಳ್ಬೋದು. ಇಲ್ಲಿರೋದು ನಮ್ಮ ಮಾವ ಮನೆ, ಏನೋ ಕೆಲಸ ಮಾಡ್ತಾರೆ ಗೈಸ್. ಮತ್ತು ಇಲ್ಲೆಲ್ಲ ಫುಲ್ಲು ಮರಗಳಿತ್ತು. ಏನೋ ಟ್ರೈನ್ ರೋಡ್ ಬರುತ್ತೆ ಮಾಡ್ತಾರೆ ಅಂತ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಸಾರಿ, ಟ್ರೈನ್ ರೋಡ್ ಅಲ್ಲ, ಮೈಸೂರು ರೋಡ್ ಹೋಗುತ್ತೆ ಅಂತ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಮುರುಗನ ಗುಡಿ ಇದೆ. ಅದ್ರ ಮುಂದೆ ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ ಇದೆ. ಕಾಣಿಸಲ್ಲ ಇಲ್ಲಿ, ಏಕೆಂದರೆ ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಫೋನ್ ಹೀಗೆ ಮಾಡಿ ಹಿಡಿಯೋದಕ್ಕಾಗಲ್ಲ. ನಿನ್ನ ಹೆಸರೇನು ಹೇಳು? ಶ್ರಾವ್ಯ. ಗೊಂಬೆನಾ ನೀನು? ಡ್ಯಾನ್ಸ್ ಮಾಡಿ ತೋರಿಸು, ನಾನು ಆಮೇಲೆ ಮಾಡ್ತೀನಿ. ನನಗೆ ಡ್ಯಾನ್ಸ್ ಬರಲ್ಲ, ನೀನು ಮಾಡು. ಯೂಟ್ಯೂಬ್ಗೆ ಹಾಕ್ತೀನಿ, ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡು. ನಾ ಅಪ್ಪಾಜಿಗೆ ತೋರಿಸ್ತೀನಿ, ಮಾಡು, ಡ್ಯಾನ್ಸ್ ಮಾಡು. ಹಾಡು ಹೇಳ್ತೀನಿ ಅಷ್ಟೇ. ಹೇಳು. ಐಟಿ ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದಾದ್ರೂ ತಿಂತೀನಿ. ಇವಾಗ ಊರಿಗೆ ಬಂದರೆ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಕರೆಂಟ್ ಇರಲ್ಲ, ಫೋನಲ್ಲಿ ಚಾರ್ಜ್ ಇರಲ್ಲ. ಚಾರ್ಜ್ ಇಟ್ಕೊಂಬರೋಕ್ಕೆ ಇವ್ರ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಐತೆ ನಿಮ್ಮ ಮನೆ? ಅಲ್ಲೈತೆ. ಹೋಗ್ಬಿಟ್ಟು ತೋರಿಸ್ತೀನಿ ಅವ್ರ ಮನೆನ. ಈಗ ಚಾರ್ಜ್ ಇರಬೇಕು, ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ. ನಾನು ನಮ್ಮ ದೊಡ್ಡಮ್ಮ ಮನೆಗೆ ಬಂದು ಇಲ್ಲಿರೋ ಪಿಳ್ಳೆಗಳ ಜೊತೆ ಎಲ್ಲ ಆಟ ಆಡ್ಕೊಂಡು ಈಗ ಹೋಗ್ಬೇಕು, ಯಾಕಂದರೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕಲ್ಲ, ಅದಕ್ಕೆ. ಹಾಯ್ ಮಾಡೋ. ನಡಿ ಅತ್ಲಂಗೆ ನಡಿ. ರೋಡ್ ಏನಾದ್ರ ಹೆಸರು? ನೀನೆಲ್ಲ ಊಟ ಹಾಕೋದು ಅದಕ್ಕೆಲ್ಲ. ಇವಾಗ ನಾವು ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಗಾಳಿ ಎದ್ಬಿಟ್ಟಿದೆ, ಮುಖ ಎಲ್ಲ ಚೆನ್ನಾಗಿ ಏನೋ ಅಂತ ಕಾಣಿಸ್ತಾರೆ. ಆ್ಯಸ್ ಯೂಶುವಲ್ ನಾವು ಇವಾಗ ಬಂದುಬಿಟ್ಟು ನಿಂತ್ಕೊಂಡಿದ್ದೀವಿ ಬಸ್ಗೆ ವೆಯ್ಟ್ ಮಾಡೋದಕ್ಕೆ. ಇಲ್ಲೆಲ್ಲ ಮೇಕೆಗಳು ಬಂದಿದೆ ನಮ್ಮದೆಲ್ಲ. ಅಲ್ಲಿ ನಮ್ಮ ಹೊರಡ್ಬಿಟ್ಟಿದ್ದಾರೆ ಅವ್ರದ್ದು. ನಾವು ಇವಾಗ ನೈಸ್ ರೋಡ್ ಹತ್ರ ಹೇಳಿದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಟ್ಟೈತೆ. ಸದ್ಯ ಟೈಮ್ ಏನೋ ಕೂರ್ಗೋಗೋದು ಗೊತ್ತಾಗ್ತಿಲ್ಲ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ರೀತಿಯ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.